ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ಯತ್ನಾಳರು ಹಿಂದೂ ಪಕ್ಷ ಕಟ್ತಾರ, JCB ಕಟ್ತಾರ, ಸುಮ್ಮನೆ ಹೋದಲ್ಲಿ ಬಂದರೆ ಹೇಳ್ತಾರ. ಮತ್ತು ಹಿಂದೂ ಪಕ್ಷ ಕಟ್ಟುವ ಜೋರನ್ನು ಯಾಕೆ ಮಾಡ್ತಾ ಇದ್ದಾರೆ? ಅನೇಕ ಪ್ರಶ್ನೆಗಳು ಇವತ್ತಿದ್ದಾವೆ. ಯಾಕಂತಂದರೆ BJPಗೆ ಮರಳಿ ಸೇರ್ತಾರೆ ಅನ್ನುವಂಥ ಕೆಲವಷ್ಟು ವದಂತಿಗಳಿದ್ದು, ನಿಧಾನಕ್ಕೆ ಆ ವದಂತಿ ಖರೆ ಆಗ್ಬೋದೇನೋ ಅಲ್ಲಿಗೆ ಶುರು ಮಾಡಿದ್ವಿ. ಬಾಗಲಕೋಟೆ ಚುನಾವಣೆಯೇ ಇರೋದು. ಈಗ ಮತ್ತೆ ಪಕ್ಷ ಕಟ್ತೀನಿ, ಹಿಂದೂ ಪಕ್ಷ ಮಾಡ್ತೀನಿ ಅಂತ ಜೋರ್ದಾರಾಗಿ ಓದಲ್ಲಿ ಬಂದಲ್ಲೆಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಯತ್ನಾಳರು ಭಾಳ ಮಾತಾಡೋದ್ರಾಗೇನು ಕಡಿಮೆ ಇಲ್ಲ. ಮುಸ್ಲಿಂ ಮಲಗಿದ ಅಷ್ಟು ಸುಮ್ಮನೆ ಇರ್ತಾರೆ ಅಂತ ಕಾಣುತ್ತದೆ. ಮಾತಾಡಲಿ. ಆದರೆ ಕಾರ್ಯ ಸಾಧು ಯಾವುವು ಅಂತ ಇದನ್ನ ಮೇಲಿನಲ್ಲಿ ನಾ ಈ ಪ್ರಶ್ನೆ ಯಾಕೆ ಎತ್ತಾ ಇದ್ದೀನಪ್ಪ ಅಂತಂದ್ರೆ, ಈಗ ಮತ್ತೆ ಹಿಂದೂ ಪಕ್ಷ ಕಟ್ಟುವಂಥದ್ದು, JCB ಕಟ್ಟುವಂಥ ವಿಚಾರ ಯಾಕೆ ಎತ್ತಿದ್ರು? BJP ಸಮೀಪ ಬಂದಿದ್ದಾರೆ. ಸ್ವತಃ ವಿಜಯೇಂದ್ರ ಯಡಿಯೂರಪ್ಪನವರು ಅಲ್ಲಿ ಪ್ರಚಾರ ಮಾಡಲಿಕ್ಕೆ ಹೇಳಿದ್ರೆ ಬಾಗಲಕೋಟೆ ವಿಷಯದಲ್ಲೇ ಎಲ್ಲ ಸರಳ ನೋಡೋದ. ಇವ್ರು ಒಳಗೆ ತೊಗೋಬೋದೇನೋ ಅನ್ನುವಂಥ ಮಾತು ಹೇಳಿದ್ರೆ ಮತ್ತೆ ಅವ್ರ ವಿರೋಧವಾಗಿ ಏನೋ ಮಾತಾಡಿದರು. ಸಹಜದ ಅವರು ಮತ್ತೊಂದು ಹೊಸ ಪೊಲಿಟಿಕ್ಸ್ ಅವ್ರು ಗಿಮಿಕ್ ಮಾಡ್ತಾರೆ. ಅವ್ರು ಬೆರಕಿದ್ದಾರೆ, ಇಬ್ಬರು ಅಪ್ಪ ಮಕ್ಕಳು ಬುದ್ಧಿವಂತರಿದ್ದಾರೆ. ಯಾವ ರೀತಿ ಮಾತಾಡೋ ಹೋಗಿಲ್ಲ, ಮಾಡಿ ತೋರಿಸೋದು ಅದರಲ್ಲಿ ಬಲ್ಲಿದ್ದಾರೆ. ಅದರ ಆಲ್ರೆಡಿ ಈ ಕರ್ನಾಟಕದ BJP ಮೇಲೆ ಹಿಡಿತು ಬಂದು ಸಾಧಿಸ್ಕೊಳ್ಳಿದ್ದಾರೆ. ಇವರು ವಿರೋಧಿಗಳನ್ನು ಒಬ್ಬೊಬ್ಬರನ್ನಾಗಿ ಬದಿ ಸೇರಿಸ್ತಾ ಇದ್ದಾರೆ. ಯತ್ನಾಳರಿದ್ದು ಅವ್ರನ್ನ ಕಿತ್ತಾಕಿಸ್ಬಿಟ್ರು. ಈಗ ಹೊಳ್ಳಿ ತೊಗೋಬೇಕಪ್ಪ ಅಂದರೆ ಈಗ ಇದ್ರ ಅಧ್ಯಕ್ಷ ವಿಜಯೇಂದ್ರ ಕಿತ್ತು ಹಾಕೋದಪ್ಪ ಅಂತಂದ್ರೆ ಅವ್ರನ್ನ ಕಿತ್ತು ಹಾಕೋದ್ರೆ ಸುಲಭದ ಮಾತಲ್ಲ. ಅವ್ರ ಒಪ್ಪಿಗೆಯಿಂದ ಪಾರ್ಟಿ ಒಳಗೆ ಬರೋದು ಅವ್ರು ಸುಲಭದ ಮಾತಲ್ಲ. ಅತ್ಯಂತ ಕಠಿಣ. ಇಂಥ ಪ್ರಸಂಗದಲ್ಲೇ ನಾ ಹಿಂದೂ ಪಕ್ಷ ಕಟ್ತೀನಿ ಅನ್ನುವಂಥ ಮಾತನ್ನು ಮತ್ತೆ ಮಾತಾಡೋದನ್ನು ನೋಡಿದಾಗ ಕೋಲಾರದಲ್ಲೇ ಇನ್ನುಳಿದ ಕಡೆ ಅದರಲ್ಲೂ ಮುಖ್ಯವಾಗಿ 3 ವಿಷಯಗಳನ್ನು ತೊಗೊಂಡ. ಈಗ ನಿಮ್ಗೆ ಗೊತ್ತದ, ಒಂದನೇದು ಹಿಂದುತ್ವ, ಎರಡನೇದು ನಿರುದ್ಯೋಗ, ಮೂರನೇದು ಅಭಿವೃದ್ಧಿ. ಈ 3 ಸ್ಟೇಟ್ಮೆಂಟ್ ತೊಗೊಂಡು ಬೆನ್ನತ್ತಿದ್ದಾರೆ. ಒಳ್ಳೆಯ ವಿಚಾರಗಳನ್ನು. ಆದರೆ ಇದರಿಂದ ಯಾರಿಗೆ ಪೆಟ್ಟು ಬೀಳ್ತದ? ಕಾಂಗ್ರೆಸ್ನಿಂದ ಪೆಟ್ಟು ಬೀಳೋದಿಲ್ಲ. ಅದು ಹಿಂದುತ್ವವಾದಂತೆ ಮಾಡೋದೇ ಇಲ್ಲ. ಏನಿದ್ರು ಇವ್ರು ಹೇಳುವಾಗ ಅಲ್ಪಸಂಖ್ಯಾತ ಅಪೀಸ್ಮೆಂಟ್, ಮುಸ್ಲಿಮರ ಅಪೀಸ್ಮೆಂಟ್ ಮಾಡ್ತದ. ಅವ್ರು ಅಪೀಸ್ಮೆಂಟ್ ಮಾಡಿದರೆ ಅವ್ರು ಎಲ್ಲಿ ಗೆದ್ದಿದ್ದೆಲ್ಲಿದ? ಮೊದಲನೇ ಗೆಲ್ತಾ ಇದ್ರು, ಉಳಿದವ್ರು ಸಪೋರ್ಟ್ ಸಿಗ್ತಿತ್ತು, ಸೋತಿದ್ದು ಹೆಚ್ಚಾಗ್ಯದ. ಹೀಗಾಗಿ ಕಾಂಗ್ರೆಸ್ಸಿಗರು ಸಹಿತ ಮೊದಲಿನ ಒಂದು ವಿಶ್ವಾಸ ಉಳಿದಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಮುಸ್ಲಿಮರು ಇವತ್ತು ಕಾಂಗ್ರೆಸ್ಸನ್ನು ದೂರ ಸರಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಯತ್ನಾಳರು ಹಿಂದುತ್ವದ ಮತ್ತು ನಿರುದ್ಯೋಗದ ಮುಖ್ಯ ಅಭಿವೃದ್ಧಿ 3 ವಿಷಯ ತೊಗೊಂಡು ಪಾರ್ಟಿ ಕಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಬರೋರು ಯಾರು? ಈಗ ಎಲ್ಲಿ ಬಂದೈತದ ಪಾರ್ಟಿ? ಎಷ್ಟು ಜನ ಇದ್ದಾರೆ ಅದರಲ್ಲಿ? ಮೆಂಬರ್ಸ್ ಯಾರಿದ್ದಾರೆ, ಇನ್ನಾರಿದ್ದಾರೆ ಅಂತ ಹುಡುಕ್ತಾ ಹೋದಾಗ ಇನ್ನೂ ಅದು ಖಾಲಿ ಅನಿಸ್ಲಿಕ್ಕತ್ತದ. ಅವ್ರ ಜೊತೆಗೆ ಮಾತಾಡೋರೆಲ್ಲ ಅವ್ರ ಜೊತೆಗೆ ಬರ್ತಾರಂತ ಯಾವುದಿಲ್ಲ. ಎಲ್ಲರೂ ಅಷ್ಟೇ. ಯಾಕಂತಂದ್ರೆ BJP ಅಂತ ದೊಡ್ಡ ಪಕ್ಷವನ್ನು ಬಿಟ್ಕೊಂಡು ಇನ್ನು ಹೊಸದಾಗಿ ಕಟ್ಟಿ ಗೆಲ್ಲುವಂಥ, ಗೆದ್ದು ತೋರಿಸುವಂಥ ಕೆಲಸವನ್ನು ಭಾಳ ಗುರುತರ ಜವಾಬ್ದಾರಿ ಅದ. ಆ ಜವಾಬ್ದಾರಿಯನ್ನು ನಮ್ಮ ಯತ್ನಾಳರು ನಿಗಿಸ್ತಾರ ಅನ್ನುವಂಥದ್ದು. ಯಾಕಂದ್ರೆ ಹೌದು, ಮಾತದ ಚಂದ ಮಾತಾಡ್ತಾರೆಲ್ಲ ಅದ. ಅದಕ್ಕೆ ಪಾರ್ಟಿ ಫಂಡ್ ಬೇಕಾಗ್ತದೆ, ಬಂಡವಾಳಶಾಹಿಗಳು ಬೇಕಾಗ್ತಾರೆ. ಅದೇ ಕಾಲಕ್ಕೆ ಇವತ್ತು ಕಾರ್ಪೊರೇಟ್ಗಳು ಬೇಕು ದುಡ್ಡು ಸಹಾಯ ಮಾಡೋದಕ್ಕೆ. ಇವರಿಂದ ಅಂಥವ್ರು ಯಾರಿದ್ದಾರೆ? ಮಾತುಗಳು ಮಾತ್ರ ಇದ್ದಾವಿಲ್ಲ ಅಂತಲ್ಲ, ಆದರೆ ಎಲ್ಲ ಅದೆಲ್ಲ ಮಾತನ್ನು ಹಿಡಿಯೋದಿಲ್ಲಲ್ಲ. ಅತಿಯಾದ ಮಾತು ಸಹಿತ ಕೆಲವು ವಿಷಯ ಆಗ್ತದೆ. ಹೀಗಾಗಿ ಇವತ್ತು BJPಗೆ ಇದು ಅನಿಸಿಕೆ ಆಗ್ಬೋದು, ಹಿಂದೂ ಪಕ್ಷ ಕಟ್ತಾನೆ ಅನ್ನೋದು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಯಾಕೆ ಮಾತನ್ನು ನೀವು ಸ್ಟಾರ್ಟ್ ಮಾಡಿದ್ದಪ್ಪ ಅಂತಂದ್ರೆ, ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ, BJPಯನ್ನು ಬೆದರಿಸೋದು. ನಾವು ಸ್ವಂತ ಪಕ್ಷ ಕಟ್ತೀವಿ, ಹಿಂದುತ್ವ ನಿಮಗೆ ಹೊಡೆತ ಬೀಳ್ತದೆ ಅನ್ನೋಂಥ ಒಂದು ಇಲ್ಲೋ ಮೂಲೆಯಿಂದ ಒಂದು ಹಳೆಯ ನಾಟಕ ಇದು. ಅದನ್ನು ಮಾಡಿರ್ಬೋದು ಅನ್ನಿಸ್ತದೆ. ಅದಕ್ಕಾಗಿ ಯಾಕಂದ್ರೆ ಈಗ ಯಾರು ಕಟ್ಟೋಗಪ್ಪ ಓಟ ಎಲೆಕ್ಷನ್ದಲ್ಲಿ, ಮುಂಬರುವ ಎಲೆಕ್ಷನ್ದಲ್ಲಿ ಹಿಂದುತ್ವಕ್ಕೆ ಇವ್ರು ನಿಂತರಪ್ಪ ಅಂತಂದ್ರೆ ಯತ್ನಾಳರು ಸಹಜವಾಗಿ BJP ಓಟನ್ನು ತೊಗೊಳೋರು, ಬೇರೆದವ್ರದ್ದಲ್ಲ. ಹಾಗೇನಾದ್ರೆ ಆಯ್ತು ನಾನು ಮತ್ತೆ ಅನುಕೂಲ ಯಾರಿಗೆ? ಕಾಂಗ್ರೆಸ್ಸಿಗೆ ಆಗ್ತದೆ. ಅದಕ್ಕಾಗಿ ಈಗ ಒಂದು ಹೊಸ ಪ್ಲ್ಯಾನ್ ಹಾಕ್ಕೊಂಡು
ಈ ನೆರಗಟ್ಟಿನಲ್ಲಿ ಅಂದ್ರೆ ಯತ್ನಾಳರ ಪಕ್ಷ ಕಟ್ಟು ಸುದ್ದಿಯನ್ನು ದೊಡ್ಡ ಮಾಡಿ ನಾನು ತೋಳ್ಬೋದು ಅನ್ನೋದು ದೂರದೃಷ್ಟಿ ಇರ್ಬೋದು, ಯಾರಿಗೆ ಗೊತ್ತು. ಯಾಕಂದ್ರೆ ರಾಜಕಾರಣ ಹಂಗಾಗ್ಯದ, ಪ್ರೆಷರೈಸ್ ಮಾಡೋದು, ಪ್ಲೀಸ್ ಮಾಡೋದು, ಮತ್ತೇನು ಮಾಡೋದು, ಪಕ್ಷಕ್ಕೆ ಸೇರೋದು, ಕಳ್ಕೊಂಡಿದ್ದು ಮತ್ತೆ ರಿಗೇನ್ ಮಾಡ್ಕೊಳ್ಳೋದು, ಮರಳಿ ಪಡ್ಕೊಳ್ಳೋದು, ಇವೆಲ್ಲ ನಡೆಯುವಂಥವು ನಿರಂತರವಾಗಿ. ಆ ದಿಶೆಯಲ್ಲಿ ಯತ್ನಾಳೇನು ಮಾಡ್ತಾ ಇದ್ದಾರೆ, ಬೆದರಿಕೆ ಹಾಕಿ ಬಿ ಜೆ ಪಿ ಇದ್ದಿದ್ದು ಇವ್ರನ್ನ ತೋಳಂಗೆ ಮಾಡ್ತಾಯಿದ್ದಾರೆ. ಮತ್ತು ಇವತ್ತು ಬಿ ಜೆ ಪಿ ಅಲ್ಲ ಇದ್ದಿದ್ರೆ ಭಾಳ ಚೆನ್ನಾಗಿತ್ತು, ಆದರೆ ಅತಿಯಾಗಿ ಅವ್ರು ಕೊಡುವ ಪ್ರತಿಯೊಂದು ನೋಟಿಸನ್ನು ಕಬ್ಬುಕ್ಕೆ ಹಾಕಿದ್ರಿಂದಾಗಿ ಕೊನೆಗೆ ಅನಿವಾರ್ಯವಾಗಿ ಈ ನಮ್ಮ ಏನಪ್ಪ ಅಂತಂದ್ರೆ ಈ ಯತ್ನಾಳರನ್ನ ಎತ್ತಿ ಹಾಕುವಂಥ ಕೆಲಸ ಬಿ ಜೆ ಪಿ ಅಂತ ಆಯಿತು. ಒಟ್ಟಾರೆಯಾಗಿ ಈ ಏನು ತಿಕ್ಕಾಟ ನಡೆದ, ಈ ತಿಕ್ಕಾಟದಿಂದ ಒಳಗೆ ಬರೆಸಲ ಬಿ ಜೆ ಪಿ ಒಳಗೆ ಬರೆಸಲಾಗಿ ಏನಾದರೂ ಈ ಹಿಂದೂ ಪಕ್ಷ ಹಾಕ್ಕೊಂಡಿದ್ದಾರೆ, ಜೆ ಸಿ ಬಿ ಹಾಕ್ಕೊಂಡಿದ್ದಾರೆ ಗೊತ್ತಿಲ್ಲ. ಇದೊಂದು ಊಹೆ ಅಷ್ಟೆ. ಆ ನೆಲೆಯಲ್ಲಿ ನೋಡಿದರೆ ಮೋಸ್ಟ್ಲಿ ಬಿ ಜೆ ಪಿ ನಾಯಕರ ಮೇಲೆ ಪ್ರೆಷರ್ ಮಾಡುವಂಥ ಟ್ಯಾಕ್ಟಿಕ್ಸ್ ಇರ್ಬೋದು, ಬುದ್ಧಿವಂತರು ಸಾಕಷ್ಟು ಇದ್ದಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತದ ಒಂದು ಪಕ್ಷವನ್ನು ಹೆಂಗೆ ಕಟ್ಟಬೇಕು, ಎಷ್ಟು ತೊಂದರೆ ಇದೆ, ಏನೇನು ಬೇಕು, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಬೇಕು, ದುಡ್ಡಿನ ಸಂಗ್ರಹ ಎಷ್ಟು ಬೇಕು, ಹೆಂಗೆ ಮಾಡಬೇಕು, ಇವೆಲ್ಲನೂ ಈಗಾಗಲೇ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲದರಲ್ಲೂ ಎತ್ತಿದ ಕೈ ಇದ್ದಾರೆ, ಮಾಹಿರ್ ಅದಾರ. ಅದಕ್ಕೆಲ್ಲಕ್ಕೆ ಆಯಾ ಸ್ಟೇಟ್ ಸಣ್ಣ ಸಣ್ಣ ಪಕ್ಷಗಳು ಸಹಿತ ಅದಕ್ಕೆಲ್ಲ ಮಾಹಿರ್ ಅದಾವೆ ದುಡ್ಡು ಕೊಡಿಸುವಲ್ಲಿ. ಆ ದಿಸೆಯಲ್ಲಿ ಇವತ್ತಿನ ರಾಹುಲ್ ಕಾಂಗ್ರೆಸ್ ಇದ್ದು ದುಡ್ಡು ಯಾವ ಪ್ರಮಾಣದಲ್ಲಿ ಕೊಡಿಸ್ತದ ಅನ್ನೋ ಸಹಿತ ಇಲ್ಲಿ ಕೌಂಟ್ ಆಗ್ತದೆ. ಅಂದ್ರೆ ದುಡ್ಡಿನ ಹೊಡೆತಿಂದಾಗಿ ಯತ್ನಾಳರು ಅಂದರೆ ಪಾರ್ಟಿ ಫಂಡ್ ದೃಷ್ಟಿ ಇಟ್ಕೊಂಡು ಯತ್ನಾಳರು ದೊಡ್ಡ ಪಾರ್ಟಿ, ರಾಜ್ಯ ಮಟ್ಟದ ಪಾರ್ಟಿ ಕಟ್ಟೋದು ಸಣ್ಣದಲ್ಲ, ಸಿಕ್ಕಾಪಟ್ಟೆ ಖರ್ಚು ಇರ್ತದೆ ಅದರದ್ದೇ ಆದಂಥದ್ದು. ಮತ್ತು ಜನಕ್ಕೆ ಹೋಗಿ ಮುಟ್ಟಬೇಕಲ್ಲ ಮೊದಲ, ಈಗಲೂ ಮುಟ್ತಾ ಇದ್ದಾರೆ ಹಿಂದುತ್ವ ಹೇಳ್ಕೊಂಡು ಅಂತೇಳಿ ಸೀಟಿ ಹೊಡೆಯುವ ಹಿಂದೂ ಹುಡುಗರಿಗೆ ಲೈಕ್ ಆಗ್ತದೆ ಇವರು. ಆದರೆ ಎಲ್ಲರಿಗೂ ಇನ್ನುಳಿದ ಜನರಿಗೆ ಎಷ್ಟು ಮಟ್ಟಿಗೆ ಲೈಕ್ ಆಗ್ತಾರೆ. ನಿರುದ್ಯೋಗ ಸಲುವಾಗಿ ಒಂದೇನೋ ಪಾಯಿಂಟ್ ಇಟ್ಕೊಂಡಿದ್ದಾರೆ, ಒಳ್ಳೆಯ ಪಾಯಿಂಟ್ ಅದ. ಆದರೆ ಎಷ್ಟು ಜನ ನಿರುದ್ಯೋಗಿಗಳು ಬೆನ್ನತ್ತಾರಪ್ಪ ಇವರಿಗೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದ. ಆಮೇಲೆ ಅಭಿವೃದ್ಧಿ ಮಾಡಿದ್ರು ಅನ್ನೋಂಥ ಒಂದೇನು ದೃಷ್ಟಿ ಕೊಡ್ಕೊಂಡಿದ್ದಾರೆ. ಏನು ಅಭಿವೃದ್ಧಿ, ಎಂಥ ಅಭಿವೃದ್ಧಿ? ಈಗಾಗಲೇ ನಮ್ಮ ಮೋದಿ ಸಾಹೇಬ್ರಂತೆ ಕಳೆದ 12 ವರ್ಷಗಳಿಂದ ಅಭಿವೃದ್ಧಿ ಹೇಳ್ತಾನೆ ಇದ್ದಾರೆ, ಇನ್ನೂ ಅಭಿವೃದ್ಧಿ ಮಾಡೋರು ಇದ್ದಾರೆ. ಅಂದಾಗ ಅಭಿವೃದ್ಧಿನೂ ನಮ್ಮ ಸ್ಥಿತಿಯೊಳಗಿಲ್ಲ ಜನ. ಅದೇ ಕಾಲಕ್ಕೆ ಅಭಿವೃದ್ಧಿ ಜೊತೆಗೆ ಈಗ ಹೇಳಿದ್ರೆ ಜಸ್ಟ್ ನಿಮಗೆ ಈ ಅಭಿವೃದ್ಧಿ ಜೊತೆಗೆ ಹಿಂದುತ್ವ ಒಂದನ್ನು ಕೆಲಸ ಆಗ್ತದೆ ಅನ್ನೋದು ಭಾಳ ಕಷ್ಟ. ಯಾಕಂದರೆ ಭಾಳ ಜನ ಇವತ್ತು ಹಿಂದುತ್ವ ಹೌದು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಾರೆ, ಆದರೆ ಅವರೆಲ್ಲರೂ ಇವರ ಬೆನ್ನು ಹತ್ತಿ ಬರ್ತಾರ, ಇವರು ಓಟಾಗಿ ಪರಿವರ್ತನೆ ಆಗ್ತಾರೆ. ಅನೇಕ ಹಿಂದೂಗಳಿದ್ದಾರೆ, ಅನೇಕ ಹಿಂದೂಗಳು ಬಿ ಜೆ ಪಿಲಿದ್ದಾರೆ, ಅನೇಕ ಹಿಂದೂಗಳು ಕಾಂಗ್ರೆಸ್ನಲ್ಲಿದ್ದಾರೆ, ಮತ್ತು ಬೇರೆ ಪಕ್ಷದಲ್ಲಿದ್ದಾರೆ. ಅವರೆಲ್ಲರೂ ಮೋಸ್ಟ್ಲಿ ಇದಕ್ಕೆ ಒಪ್ಪಬಹುದಾ, ನಮ್ಮ ಹಿಂದೂ ಹುಲಿ ಬೆನ್ನು ಹತ್ಬೋದಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದು. ಯಾಕಂದ್ರೆ ಇವ್ರು ಇಲ್ಲಿವರೆಗೆ ಇವ್ರು ನೋಡ್ತಾ ಬಂದಿದ್ದೀವಿ, ಇವರು ಒಂದು ಮಾತು ಜೋರದ, ಆದರೆ ಯಾವುದೂ ಕಾರ್ಯಕ್ಕೆ ಬರ್ತಾ ಇಲ್ಲ. ಈಗ ಇನ್ನೊಂದು ಹೇಳಿದ್ದಾರೆ, ಈಗ ನಿರುದ್ಯೋಗ ಹೋರಾಟ ಸಲುವಾಗಿ ಪಾದಯಾತ್ರೆ ಮಾಡಲಿಕ್ಕೂ ಸಹಿ ಅಂತೇಳಿ ಅದನ್ನು ಮಾಡಿ ತೋರಿಸೋ ಜವಾಬ್ದಾರಿ ಈಗ ಅವ್ರ ಮೇಲದ. ಬರೀ ಹೇಳೋದಲ್ಲ, ಮಾಡಬೇಕಂತ ಮಾಡ್ತಾರಂತ ನಾವು ತಿಳ್ಕೊಂಡಿದ್ವಿ. ಅಂದ್ರೆ ಕ್ರಿಯಾಶೀಲ ಆಗಬೇಕಾಗೈತಿ, ಜನರ ಮಧ್ಯದಲ್ಲಿ ಹೋಗ್ಬೇಕಾಗೈತಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗ್ತದೆ. ಇವೆಲ್ಲ ಮಾಡಲಿಕ್ಕೆ ಸಾಧ್ಯನೇ ಯತ್ನಾಳರಿಗೆ. ಈಗ ಭೇಟಿ ಆಗುವಂಥವ್ರು ಯಾರು? ಎಲೈಟ್ ಪೀಪಲ್, ಮಧ್ಯಮ ವರ್ಗದ ಮೇಲಿನ ಜನ ಇವ್ರು ಭೇಟಿ ಆಗ್ತಾರೆ. ನಿಜವಾದ ವೋಟರ್ಸ್ ಬೇರೆನೇ ಇರ್ತಾರೆ. ಅವರು ಬಡತನದಲ್ಲಿ ಒದ್ದಾಡ್ತಿರ್ತಾರೆ. ಅವತ್ತು ಇಷ್ಟೇನೋ ಒಂದು 500 ಸಿಕ್ತು, 200 ಸಿಕ್ತು ಓಟ್ ಹಾಕ್ತಾರೆ, ಸಿಗದಿದ್ದು ಹಾಗೆ ಬಂದ್ಬಿಡುವಂಥ ಅನೇಕ ಜನರು ಇದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ನಾವು ಯತ್ನಾಳರು ಹಲವು ಸುತ್ತಿನ ಚಿಂತನೆಗಳನ್ನು ಮಾಡಬೇಕಾಗಿದೆ. ಮತ್ತು ಇವರಿಗೆ ಮುಖ್ಯವಾಗಿ ಇವ್ರ ಜೊತೆಗಾರರು ಯಾರು ಅನ್ನೋದನ್ನು ಇವತ್ತು ಹೇಳಬೇಕಾಗಿದೆ. ಒಂದು ಪಕ್ಷ ಕಟ್ಟುವುದಾದ್ರೆ ಯಾರು ಇದ್ದಾರಪ್ಪ ಇವ್ರ ಜೊತೆಗೆ ಅಂತೇಳಿ ಆಗ ಮಾತ್ರ ಇದು ಇನ್ನಷ್ಟು ಬೆಳಕಿಗೆ ಬರ್ಬೋದು. ಇಲ್ಲಾಂದ್ರೆ ಸುಮ್ಮನೆ ಮಾತಾಡಿ ಬಾಯಿ ಸವಿಸ್ಕೊಂಡು ನಾಲಿಗೆ ಸವಿಸ್ಕೊಂಡು ಯತ್ನಾಳರು ಬಿಡಪ್ಪ ಹಂಗೆ ಮಾತಾಡ್ತಾರೆ ಅವರು ಅನ್ನೋಂಗೆ ಅನಿಸ್ಕೊಳ್ಳೋಗಿಂತಲೂ ಮೌನ ಇರೋದು ಭಾಳ ಉತ್ತಮ. ಮತ್ತು ಮೌನ ಇರಲಿಕ್ಕೆ ಅವ್ರಿಗೆ ಆಗ್ತದೆ ನನಗೆ ಗ್ಯಾರಂಟಿನೂ ಇಲ್ಲ. ಯಾಕಂದ್ರೆ ನಿರಂತರ ಮಾತಾಡುವಂಥ ಸ್ವಭಾವದವರು ಅವರು. ಆ ಮಾತಿನ ಮಲ್ಲರು ಅಷ್ಟು ಸುಲಭವಾಗಿ ಅದನ್ನು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಏನೋ ಆಗಲಿ, ನಮ್ಮ ಉದ್ದೇಶ ಒಂದು ಯತ್ನಾಳರು ಒಬ್ಬ ನಾಯಕರ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಳ್ಳೆಯ ಭಾಷಣ ಅದ, ಎಲ್ಲ ಅದ, ಒಳ್ಳೆಯ ಒಂದು ಚಿಂತನೆ ಅದ. ಆ ದಿಶೆಯಲ್ಲಿ ಹೊಸ ಪಕ್ಷ ಕಟ್ಟೋದು ಯೋಗ್ಯ ಇಲ್ಲ ಅಂತಲ್ಲ, ಆದ್ರೆ ಹೊಸ ಪಕ್ಷ ಫೈನಲ್ ಅದು ಮಾಡಿದಾಗ ಶುದ್ಧ ಆಗ್ತೀನಿ ತೆಗಿಬೇಕಂತ ಹೇಳ್ತಾ ಅದೇ ಕಾಲಕ್ಕೆ ಸುಲಭ ಇಲ್ಲೂ ಅಂತೇಳಿ ಒಂದು ಮಾತಾಗ ರಿಮೈಂಡಿಂಗ್ ಯತ್ನಾಳರಿಗೆ. ಆದರೆ ಯತ್ನಾಳರಲ್ಲಿ ಛಲ ಅದ ಅಂತ ಅನ್ನಿಸ್ತದೆ. ಮಾತಾಡಿ ಕೆಲವೊಮ್ಮೆ ನಾವು ನಮ್ಗೆ ಆಗಲಾರದ ಮಾತುಗಳನ್ನ ಮಾತಾಡಿ ಕೆಲವೊಮ್ಮೆ ಆಗೋ ಹಂತಕ್ಕೆ ಬಂದಿರ್ತಾ ಇರ್ತೀವಿ. ಹಾಗೇನಾದ್ರೂ ಆದರೂ ಆಗ್ಬೋದು.
ಆದರೂ ಯತ್ನಾಳ್ ಮಾತ್ರ ಕನ್ನಡಿಗರ ಹೃದಯ ಗೆಲ್ಲುವಲ್ಲಿ ನಿಧಾನಕ್ಕೆ ಯಶಸ್ವಿ ಆಗ್ತಾ ಇದ್ದಾರೆ ಅನ್ನೋದು ಸುಳ್ಳಿನಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.